10mm ಕ್ಲಾಸು ಮತ್ತು 19mm ಕ್ಲಾಸ್ಗಳನ್ನು ಗ್ರೈಂಡಿಂಗ್ ಮಾಡಿ ಕೇವಲ 4 ದಿನದಲ್ಲಿ ಗ್ರೈಂಡಿಂಗ್ ಮಾಡಿ ಅದನ್ನು ಪಾಲಿಷಿಂಗ್ ಎಲ್ಲ ಮಾಡಿ ಪ್ರೈಮರಿ ಮಿರರನ್ನು ತಯಾರಿಸ್ತೀವಿ. ಈ ಪ್ರೈಮರಿ ಮಿರರನ್ನು ತಯಾರಿಸಬೇಕು ಅಂದರೆ ಸುಮಾರು 25ರಿಂದ 30 ದಿನ ಬೇಕಾಗುತ್ತೆ. ಅದನ್ನು ನಾವು ಕೇವಲ 4 ದಿನದಲ್ಲೇ ಈ ಪ್ರೈಮರಿ ಮಿರರನ್ನು ತಯಾರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಭಾರತದಲ್ಲಿ ಇರತಕ್ಕಂತಹ ಈ ವಸ್ತುಗಳನ್ನು ಬಳಸ್ಕೊಂಡು ನಾವು ಈ ಟೆಲಿಸ್ಕೋಪನ್ನು ತಯಾರು ಮಾಡಿದ್ದೀವಿ. ನಮ್ಮ ಜಿಲ್ಲೆಗೆ ಬಂದಂತಹ ಒಂದು ಯಶಸ್ಸು ಮತ್ತು ಕೀರ್ತಿ ಇಂತಹ ಪ್ರತಿಭೆಗಳಿಗೆ ಚಾಮರಾಜನಗರ ಜಿಲ್ಲೆಯ ಅಲ್ಲದೆ ಕರ್ನಾಟಕದ ಎಲ್ಲರೂ ಕೂಡ ಇಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡೋದ್ರ ಮೂಲಕ ಇವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವ ಮುಖಾಂತರ ಇನ್ನೂ ಹೆಚ್ಚಿನ ವಿಜ್ಞಾನದ ಮೂಲಕ ಇಂತಹ ಸಾಧನೆಗಳನ್ನು ಮಾಡಿ ನಮ್ಮ ದೇಶಕ್ಕೆ ಹೆಮ್ಮೆ ತರುವಂತಹ ಕೆಲಸಗಳನ್ನು ಮಾಡಲಿ ಅಂತ ನಾನು ನಂದೀಶ್ ಅವರನ್ನು ಮಾಡಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದಂತಹ ಟೆಲಿಸ್ಕೋಪ್ ತಯಾರಿಕಾ ತರಬೇತಿ ಶಿಬಿರದಲ್ಲಿ ಅತ್ಯಂತ ಒಂದು ಉನ್ನತವಾದಂತಹ ಟೆಲಿಸ್ಕೋಪನ್ನು ತಯಾರು ಮಾಡಿ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಈಗಾಗಲೇ ಇವ್ರಿಗೆ ಜಿಲ್ಲಾ ಆಡಳಿತ ಪ್ರಶಂಸನಾ ಪತ್ರವನ್ನು ಸಹ ನೀಡಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಇದು ಹೆಮ್ಮೆ ತರತಕ್ಕಂಥ ವಿಚಾರ. ಸಂಶೋಧನಾ ಪರಿಷತ್ KSSRC ಅಂತ ಸಂಯುಕ್ತ ಆಶ್ರಯದಲ್ಲಿ ಒಂದು ಸ್ಟೇಟ್ ಲೆವೆಲ್ಲು ಟೆಲಿಸ್ಕೋಪ್ ಮೇಕಿಂಗ್ ಕಾಂಪಿಟೇಷನ್ ಮಾಡಿದರು. ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ನಮ್ಮ ಒಂದು ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇಶಿಪುರ ಈ ಶಿಕ್ಷಕರು ನಂದೀಶ್ JN ಅವರು ಇದರಲ್ಲಿ ಭಾಗವಹಿಸಿದರು. ಬರೀ ಭಾಗವಹಿಸೋದು ಮಾತ್ರ ಅಲ್ಲ, ಇವರು ಮೊದಲನೇ ಬಹುಮಾನ ತೆಗೆದುಕೊಂಡು ಒಂದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ನಮಗೆ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಇವರು ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿರೋದ್ರಿಂದ ತುಂಬ ಒಂದು ಹೆಮ್ಮೆ ತರುವಂಥ ವಿಷಯ.